ಶ್ರೀನಿವಾಸಪುರ ತಾಲೂಕಿನ ವಿಐಪಿ ಪಬ್ಲಿಕ್ ಶಾಲೆಯಲ್ಲಿ 12ನೇ ವರ್ಷದ ವಾರ್ಷಿಕೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಕೋಲಾರ ಜಿಲ್ಲೆಯವರಾಗಿರುವ ಬೆಂಗಳೂರು ಪೂರ್ವ ವಲಯದ ಪ್ರಸ್ತುತ ಡಿಸಿಪಿ ಶ್ರೀ ಡಿ ದೇವರಾಜ್ ಐಪಿಎಸ್ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದರು. ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಶಿಸ್ತು, ಪರಿಶ್ರಮ ಮತ್ತು ಆತ್ಮವಿಶ್ವಾಸವೇ ಯಶಸ್ಸಿನ ಮೂಲ ಮಂತ್ರಗಳು ಎಂದು ತಿಳಿಸಿದರು. ಇಂದಿನ ವಿದ್ಯಾರ್ಥಿಗಳೇ ನಾಳೆಯ ದೇಶದ ಭವಿಷ್ಯವಾಗಿರುವುದರಿಂದ ಮೊಬೈಲ್ ಹಾಗೂ ಸಾಮಾಜಿಕ ಜಾಲತಾಣಗಳ ವ್ಯಸನದಿಂದ ದೂರವಿದ್ದು ಗುರಿಯೊಂದಿಗೆ ಜೀವನ ರೂಪಿಸಬೇಕು ಎಂದು ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ಜಯದೇವ ಆಸ್ಪತ್ರೆಯ ಖ್ಯಾತ ಹೃದ್ರೋಗ ತಜ್ಞರಾದ ಡಾಕ್ಟರ್ ಬಾಬು ರೆಡ್ಡಿ, ಬಿಜೆಪಿ ತಾಲೂಕು ಮಂಡಲ ಅಧ್ಯಕ್ಷರಾದ ಆರ್.ಎನ್. ಚಂದ್ರಶೇಖರ್ ಅವರು ಗೌರವ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ವಿಐಪಿ ಪಬ್ಲಿಕ್ ಶಾಲೆಯ ವ್ಯವಸ್ಥಾಪಕರಾದ ಡಾಕ್ಟರ್ ವೇಣುಗೋಪಾಲ್ ಮತ್ತು ಡಾಕ್ಟರ್ ಕವಿತಾ ವೇಣುಗೋಪಾಲ್, ಪ್ರಾಂಶುಪಾಲರಾದ ಆಸ್ಮಾ ತಬಸುಂ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ವಾರ್ಷಿಕೋತ್ಸವದ ಅಂಗವಾಗಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಮಕ್ಕಳ ಮನಮೋಹಕ ನೃತ್ಯ ಪ್ರದರ್ಶನಗಳು ಮತ್ತು ಆಕರ್ಷಕ ವೇಷಭೂಷಣಗಳು ಎಲ್ಲರ ಗಮನ ಸೆಳೆದವು. ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಎಲ್ಲಾ ಶಿಕ್ಷಕ ವೃಂದದವರು ಹಾಜರಿದ್ದರು. ಒಟ್ನಲ್ಲಿ ವಿಐಪಿ ಪಬ್ಲಿಕ್ ಶಾಲೆಯ ವಾರ್ಷಿಕೋತ್ಸವ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು. ಈ ಒಂದು ಸಮಾರಂಭದ ಕೇಂದ್ರ ಬಿಂದುಗಳು, ಈ ಒಂದು ಸಮಾರಂಭದ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಡಿಸಿಪಿ ಹುದ್ದೆ ಮಾಡ್ತಾ ಇರ್ತಕ್ಕಂಥ IPS ಅಧಿಕಾರಿಗಳಾಗಿರ್ತಕ್ಕಂಥ ದೇವರಾಜ್ ರವರು, ಮತ್ತೊಬ್ಬರು ಕಾರ್ಡಿಯಾಲಜಿಸ್ಟ್ ಜಯದೇವ ಆಸ್ಪತ್ರೆಯ ಹೃದಯ ರೋಗ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ಬಾಬು ರೆಡ್ಡಿ ರವರು, ಇಬ್ಬರು ದೊಡ್ಡ ಗಣ್ಯ ವ್ಯಕ್ತಿಗಳು. ದೇವರಾಜ್ ರವರು ನಮ್ಮ ಕೋಲಾರ ಜಿಲ್ಲೆಯವರೇ. ಒಂದು ರೈತ ಕುಟುಂಬದಲ್ಲಿ ಹುಟ್ಟಿ ಶಿಕ್ಷಕರಾಗಿ ವೃತ್ತಿ ಆರಂಭ ಮಾಡಿ ಸ್ಪರ್ಧಾತ್ಮಕ ಪರೀಕ್ಷೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಪದವಿ ಪಡೆದು ತೇರ್ಗಡೆ ಆಗಿ ಇಡೀ ರಾಜ್ಯಾದ್ಯಂತ ಪೊಲೀಸ್ ಅಧಿಕಾರಿಯಾಗಿ ನಾನಾ ಒಂದು ಜಾಗಗಳಲ್ಲಿ ಕೆಲಸ ಮಾಡಿದ್ದಾರೆ. ಇವರ ಒಂದು ಕಾರ್ಯಶೈಲಿ ಬಗ್ಗೆ ಹೇಳ್ಬೇಕು ಅಂದ್ರೆ, ಇವರು ಕೋಲಾರದಲ್ಲಿ ಒಂದು ವರ್ಷದ ಕಾಲ, ಕೇವಲ ಒಂದೇ ಒಂದು ವರ್ಷದ ಕಾಲ SP ಆಗಿ ಕೆಲಸ ಮಾಡಿದ್ರು. ಈ ಒಂದು ವರ್ಷದಲ್ಲಿ ಕೋಲಾರ ಜಿಲ್ಲಾ SP ಕಚೇರಿ ಅತ್ಯಾಧುನಿಕ ಕಾರ್ಪೊರೇಟ್ ಸ್ಟೈಲ್ ಅಲ್ಲಿ ನವೀಕರಣ ಮಾಡಿ ಇವತ್ತು ಅದು ಮಾದರಿಯಾಗಿ ನಿರ್ಮಾಣ ಮಾಡಿದ್ದಾರೆ. ಅದೇ ತರ ಇವರ ಅವಧಿಯಲ್ಲಿ ಕೋಲಾರ ಗ್ರಾಮಾಂತರ ಪೊಲೀಸ್ ಠಾಣೆ ಮತ್ತು ವೇಮಗಲ್ ಪೊಲೀಸ್ ಠಾಣೆಯಲ್ಲಿ ಗುದ್ದಲಿ ಪೂಜೆಯಿಂದ ಹಿಡಿದು ಕೇವಲ ಒಂದು ವರ್ಷದಲ್ಲಿ ಕಟ್ಟಡ ನಿರ್ಮಾಣ ಮಾಡಿ ಇಡೀ ಜಿಲ್ಲೆ ಕೊಟ್ಟಿದ್ದಾರೆ. ಅದೇ ತರ ಇವರ ಒಂದು ಅವಧಿಯಲ್ಲಿ, ಕೇವಲ ಒಂದು ವರ್ಷ ಇವರ ಕೆಲಸ ಮಾಡಿರೋದು, ಈ ಒಂದು ಅವಧಿಯಲ್ಲಿ ಕೋಲಾರ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಹಿಂಭಾಗ ಇರ್ತಕ್ಕಂಥ ಏನು ಪೊಲೀಸ್ ಕ್ವಾರ್ಟರ್ಸ್, ಹಳೆಯ ಪೊಲೀಸ್ ಕ್ವಾರ್ಟರ್ನ ಕೆಡವಿ ಸುಸಜ್ಜಿತ ಒಂದು ಪೊಲೀಸ್ ಕ್ವಾರ್ಟರ್ಸ್ ನ ನಿರ್ಮಾಣ ಮಾಡಿರ್ತಕ್ಕಂಥ ಕೀರ್ತಿ ಇವ್ರಿಗೆ ಸೇರ್ತದೆ. ಅದೇ ತರ ಏನು ಪೊಲೀಸ್ನ ಒಂದು ಸಮುದಾಯದ ಒಂದು ಸಭಾಂಗಣ ಕೂಡ ಹಳೆ ಬಸ್ ಸ್ಟ್ಯಾಂಡ್ ಹಿಂದ್ಗಡೆ ನಿರ್ಮಾಣ ಮಾಡಿದ್ದಾರೆ, ಅದರ ಕೀರ್ತಿ ಕೂಡ ಇವ್ರಿಗೆ ಸೇರ್ತದೆ. ವಿಶೇಷ ಏನು ಅಂದ್ರೆ, ಕ್ಲಾಕ್ ಟವರ್ ತುಂಬಾ ವರ್ಷಗಳಿಂದ ಒಂದು ದೊಡ್ಡ ಸಮಸ್ಯೆ ಇತ್ತು. ಯಾವುದೇ ಒಂದು ಅಹಿತಕರ ಘಟನೆ ಆಗ್ದಿರಾ, ಯಾವುದೇ ಒಂದು ಸಮಸ್ಯೆ ಇಲ್ದಿರಾ ಆ ಕ್ಲಾಕ್ ಟವರ್ ವಿಷಯವನ್ನು ಕೂಡ ಇವರ ಒಂದು ಅವಧಿಯಲ್ಲಿ ಸುಮಾರು 70 ವರ್ಷಗಳ ಕಾಲದ ಒಂದು ಸಮಸ್ಯೆಯನ್ನು ಕೂಡ ಬಗೆಹರಿಸಿಕೊಟ್ಟಿರ್ತಾರೆ. ಅದೇ ತರ ಇವರು ನಮ್ಮ ಕೋಲಾರ ಜಿಲ್ಲೆಯ ಬಡ ಮಕ್ಕಳಿಗೆ ಉಪಯೋಗ ಆಗಬೇಕು ಅಂತ ಹೇಳ್ಬಿಟ್ಟು ಈ ಸಿವಿಲ್ ಸರ್ವಿಸ್ ಎಕ್ಸಾಮ್ಸು ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸು ಕೋಚಿಂಗ್ ಕೊಡುವಂತ ತನ್ನ ಪೋಷಕರ ಒಂದು ನೆನಪಿನಲ್ಲಿ ಒಂದು ಕೋಚಿಂಗ್ ಸೆಂಟರ್ನ ಓಪನ್ ಮಾಡಿ ಸಾವಿರಾರು ಬಡ ಗ್ರಾಜ್ಯುಯೇಟ್ಸ್ಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ನಿರಂತರವಾಗಿ ಕೋಚಿಂಗ್ ಕೊಡ್ತಾ ಅವರು ಉತ್ತಮ ಒಂದು ಪರೀಕ್ಷೆನಲ್ಲಿ ಅಂಕ ಗಳಿಸಲು, ಉತ್ತಮ ಸ್ಥಾನಮಾನ ಪಡೆಯಲು ಕಾರಣಕರ್ತರಾಗಿರ್ತಾರೆ. ಅದೇ ತರ ನಮ್ಮ ಒಕ್ಕಲಿಗರ ಸಂಘದ, ಕೋಲಾರ ಜಿಲ್ಲೆ ಒಕ್ಕಲಿಗರ ಸಂಘದ ಒಂದು ಭವ್ಯ ಕಟ್ಟಡ, ಒಂದು ಕಾಂಪ್ಲೆಕ್ಸ್ ಸಂಕೀರ್ಣವನ್ನು ತುಂಬಾ ಟೆಕ್ನಾಲಜಿ ಉಪಯೋಗಿಸಿ ನಿರ್ಮಾಣ ಮಾಡಲು ಮೇಜರ್ ಪಾತ್ರ ವಹಿಸ್ತಾ ಇರ್ತಕ್ಕಂಥ ಇಂಥ ಒಬ್ಬ ಅತಿಥಿ ನಮ್ಮ ಒಂದು ಈ ಕಾರ್ಯಕ್ರಮಕ್ಕೆ ಬಂದಿರೋದು ನಮಗೆಲ್ಲ ಹೆಮ್ಮೆ ಪಡುವಂತ ವಿಷಯ. ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು
ಸ್ವಾಗತವನ್ನು ಬಯಸುತ್ತೇನೆ. ದೇವರ ಬಗ್ಗೆ ಏನೇನೋ ಕಲ್ಪನೆ ಇದೆ. ಬೆಳಗ್ಗೆ ಒಂದು ದೇವಸ್ಥಾನಕ್ಕೆ ಹೋಗ್ತಾರೆ, ನಾಮ ಇಟ್ಕೊಳ್ತಾರೆ, ಮಧ್ಯಾಹ್ನ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾರೆ, ವಿಭೂತಿ ಇಟ್ಕೊಳ್ತಾರೆ, ರಾತ್ರಿ ಒಂದು ದೇವಸ್ಥಾನಕ್ಕೆ ಹೋಗ್ತಾರೆ, ಕುಂಕುಮ ಇಟ್ಕೊಳ್ತಾರೆ ಅಲ್ವಾ? ದಿನಕ್ಕೆ 3-4 ದೇವಸ್ಥಾನಕ್ಕೆ ಹೋಗುವಂತ ಜನನ ನಾವು ನೋಡಿದೀವಿ ನಮ್ಮ ಸುತ್ತಮುತ್ತಲು. ಆದ್ರೂ ನಾವು ಅನ್ಕೊಂಡಿದ್ದ ಕೆಲಸ ಆಗೋದಿಲ್ಲ, ನಾವು ಬಯಸಿದ್ದು ನಮಗೆ ಸಿಗೋದಿಲ್ಲ. ಬಹಳಷ್ಟು ಜನದ ಮುಂದೆ ಪ್ರಶ್ನೆ ಇರಬೇಕು. ಶನಿವಾರ ಉಪವಾಸ ಮಾಡ್ತೀವಿ, ಸೋಮವಾರ ಉಪವಾಸ ಮಾಡ್ತೀವಿ, ಮಂಗಳವಾರ ಮಾಂಸ ತಿನ್ನೋದಿಲ್ಲ, ಗುರುವಾರ ಮಾಂಸ ತಿನ್ನೋದಿಲ್ಲ, ಆದ್ರೂ ಒಳ್ಳೇದಾಗ್ತಾ ಇಲ್ಲ ಅಂತ ಬಹಳಷ್ಟು ಜನ ನಿಮ್ಮ ಮುಂದೆ ಪ್ರಶ್ನೆ ಬಂದಿರಬೇಕು. ಆ ಪ್ರಶ್ನೆ ಯಾರ್ಯಾರಿಗೆ ಬಂದಿದೆ ಆ ಸ್ಕ್ರೀನ್ ಮೇಲೆ ಆಗ್ಲೇ ಮೊದಲನೇದ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡಿದ್ರು. ಮೊದಲನೇ ಹಾಡಿಗೆ, ಮೊದಲನೇ ಒಂದು ಗೀತೆಗೆ, ಆ ಗೀತೆನ ಹಾಡನ್ನ ನೀವು ಬಹಳ ಮನಸ್ಸಿಟ್ಟು ಕೇಳಿದ್ರೆ ನಿಮ್ಗೆಲ್ರಿಗೂ ಅರ್ಥ ಆಗತ್ತೆ. ಕನಕದಾಸರು ಹೇಳಿದ್ದಾರೆ, ಗಂಗೆ ಕಾವೇರಿಯಲ್ಲಿ ಮಿಂದು, ಗಂಗೆ ಮತ್ತು ಕಾವೇರಿ ನದಿಯಲ್ಲಿ ನೀರಲ್ಲಿ ಮುಳುಗಿ ಕೈಲಾಸ ಸುತ್ತಿ ಎಲ್ಲ ಬಂದರೂ ಕೂಡ ನಿಮಗೆ ಹರ ಒಲಿಯೋದಿಲ್ಲ. ಹರ ಅಂದ್ರೆ ಶಿವ ಒಲಿಯೋದಿಲ್ಲ ಅಂತ. ಯಾಕೆ ಒಲಿಯೋದಿಲ್ಲ ಅಂದ್ರೆ ನಿಮ್ಮ ಮನಸ್ಸು ಪರಿಶುದ್ಧವಾಗಿರಬೇಕು. ನಿಮ್ಮ ಮನಸ್ಸು ಬಹಳ ಪರಿಶುದ್ಧವಾಗಿರಬೇಕು, ಏನು ಕಲ್ಮಶ ಇರ್ಬೋದು. ಆಗ ಮಾತ್ರ ನಿಮಗೆ ಹರ ಒಲಿತಾನೆ, ಶಿವ ಒಲಿತಾನೆ. ಯಾಕೆ ಇಷ್ಟು ಪೀಠಿಕೆ ಹೇಳ್ತಾ ಇದ್ದೀನಿ ನಿಮಗೆ ಅಂದ್ರೆ, ಹಾಡನ್ನ ನೋಡಿದಾಗ ಶಿವನ ಬಹಳಷ್ಟು ರೂಪಗಳನ್ನ ಸ್ಕ್ರೀನ್ ನಲ್ಲಿ ಬರ್ತಾ ಇತ್ತು. ಆ ಶಿವನ ನೋಡಿದಾಗ ನಿಮ್ಗೆಲ್ರಿಗೂ ಅನಿಸ್ಬೇಕಿರೋದು, ಅದು ಸತ್ಯ ಕೂಡ, ಆದಿಯೂ ನಾನೇ ಅಂತ್ಯವೂ ನಾನೇ. ಈ ವಿಶ್ವದ ಆದಿ ಕೂಡ ಅಂದ್ರೆ ಮೂಲನೂ ನಾನೇ, ಅಂತ್ಯ ಕೂಡ ನಾನೇ. ಹಾಗಾದ್ರೆ ಶಿವ ಅಂದ್ರೆ ಯಾರು? ಆ ಹಾಡಲ್ಲಿ ಬಹಳಷ್ಟು ಕಡೆ ಪದೇ 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 ಪಂಚಭೂತಗಳು ಅಂತ ಬರ್ತಾ ಇತ್ತು. ನಾವೇನ್ ಕೇಳಿಸ್ಕೊಂಡ್ರೂ ಇಲ್ಲ, ಗೊತ್ತಾಗ್ಲಿಲ್ಲ. ಶಿವಧ್ಯಾನ, ಶಿವಪೂಜೆ ಅಂದ್ರೆ ಪಂಚಭೂತಗಳ ಆರಾಧನೆ ಅಂತ. ಏನು ಪಂಚಭೂತಗಳು ಅಂದ್ರೆ ಆಕಾಶ, ಭೂಮಿ, ನೀರು, ಗಾಳಿ ಮತ್ತು ಬೆಂಕಿ. ಇವು 5 ಸೇರಿ ಪಂಚಭೂತಗಳು. ಈ ಪಂಚಭೂತಗಳ ಆರಾಧನೆನೇ ಶಿವಪೂಜೆ ಅಥವಾ ಶಿವನ ಆರಾಧನೆ ಅಂತ ಹೇಳ್ತಾರೆ. ಈ ಹೆಣ್ಣು ಮಕ್ಕಳು ಇಬ್ಬರು ಆ ಹಾಡಾದ್ಮೇಲೆ ಹೇಳ್ತಾ ಇದ್ರು, ಎನರ್ಜೆಟಿಕ್ ಸಾಂಗ್ ಅಂತ. ಎನರ್ಜೆಟಿಕ್ ಅಂದ್ರೆ ಬಹಳ ಶಕ್ತಿಯುತವಾದಂತ ಒಂದು ಹಾಡನ್ನ ನಾವು ನಮ್ಮ ಮಕ್ಕಳು ಪರ್ಫಾರ್ಮ್ ಮಾಡಿದ್ರು ಅಂದ್ರೆ, ಈ ಎಲ್ಲ ಪಂಚಭೂತಗಳು ಸೇರಿದ್ರೇನೆ ಆ ಶಕ್ತಿ ಹೇಳು. ಯಾರು ಪಂಚಭೂತಗಳ ಆರಾಧನೆಯನ್ನ ಶುದ್ಧ ಮನಸ್ಸಿನಿಂದ ಪೂಜೆ ಮಾಡ್ತಾರೆ ಅವರಿಗೆ ಶಿವ ಒಲಿತಾನೆ ಅಂತ ಹೇಳ್ತಾರೆ. ಯಾಕೆ ಇಷ್ಟು ಹೇಳ್ತಾ ಇದ್ದೀನಿ ಅಂದ್ರೆ, ಬಹಳಷ್ಟು ತಂದೆ ತಾಯಿ ಅಂದ್ರೆ ಇದ್ರಿ ಇಲ್ಲಿ ನಿಮ್ಮ ಮಕ್ಕಳಿಗೆ ಒಳ್ಳೇದನ್ನ ಹೇಳ್ಕೊಡಿ, ಒಳ್ಳೇದನ್ನ ಕಲಿಸಿ. ಕೆಟ್ಟದ್ದನ್ನ ಮಕ್ಕಳು ಏನಾದರೂ ಅದನ್ನ ಮಾಡ್ತಾ ಇರೋದು ನಿಮ್ಮ ಗಮನಕ್ಕೆ ಬಂದ್ರೆ ಆ ಮಕ್ಕಳನ್ನ ತಿದ್ದಿ ಯಾವುದು ಸರಿ ಯಾವುದು ತಪ್ಪು ಅಂತ ನಿಮ್ಮ ಮಕ್ಕಳಿಗೆ ನೀವು ಹೇಳ್ಕೊಟ್ರೆ ಆ ನಿಮ್ಮ ಮಕ್ಕಳು ಒಳ್ಳೆ ದಾರಿಯಲ್ಲಿ, ಸರಿ ದಾರಿಯಲ್ಲಿ ನಡೆದು ಸಾಧಕರಾಗಿ ನಿಮ್ಮ ಮುಂದೆ ನಿಂತು ಹೆಂಗ್ ಓದಬೇಕು ಮತ್ತೆ ಹೆಂಗೆ ಇದರಲ್ಲಿ ಹಾಸ್ಟೆಲಲ್ಲಿ ಅಡ್ಜಸ್ಟ್ ಆಗಬೇಕು ಸಿಟಿಯಲ್ಲಿ ಅನ್ನೋದನ್ನೆಲ್ಲ ಹೇಳ್ಕೊಟ್ಟು ಆವಾಗಲೇ ಅಲ್ಲ ಪ್ರತಿ ಉದ್ದಕ್ಕೂ ಮತ್ತೆ ನಮ್ಮನ್ನ ಮೆಡಿಕಲ್ ಎಜುಕೇಷನಲ್ಲಿ ಗೈಡ್ ಮಾಡಿದ್ರು. ಎಜುಕೇಷನ್ ಮುಗಿದು ಬಂದ ಮೇಲೂ ನಾನು ಹಳ್ಳಿ ಕಡೆ ಸೇವೆ ಮಾಡಬೇಕು, ಶ್ರೀನಿವಾಸಪುರದಲ್ಲಿ ಪ್ರಾಕ್ಟೀಸ್ ಮಾಡಿ ನಮ್ಮ ಜನಕ್ಕೆ ಸೇವೆ ಮಾಡಬೇಕು ಅಂದಾಗ ಅವರ ನರ್ಸಿಂಗ್ ಹೋಮಲ್ಲೇ ನನಗೆ ತಿಂಗಳಿಗೆ ಒಂದ್ಸಲಿ ಬರೋಕ್ಕೆ ಅವಕಾಶ ಮಾಡಿಕೊಟ್ಟು ಅದ್ರ ಬಗ್ಗೆ ತುಂಬ ಅನುಕೂಲ ಮಾಡಿದ್ದು ನನಗೊಬ್ಬ ಸರ್. ಅದಕ್ಕೆ ಇದೊಂದು ತುಂಬ ಅವಕಾಶ ನನಗೆ ಅವರಿಗೆ ಥ್ಯಾಂಕ್ಸ್ ಹೇಳ್ಕೊಳಕ್ಕೆ. ಥ್ಯಾಂಕ್ ಯು ಸರ್. ಸೊ ಅಂಡ್ ಆಲ್ಸೋ ಇಲ್ಲಿಗೆ ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು. ನಮ್ಮೂರಿಗೆ ಅದು ಅದ್ಭುತವಾದ ಸ್ಕೂಲು. ನಾನು ಫಸ್ಟ್ ಟೈಮ್ ಇಲ್ಲಿ ಹೊರಗಡೆ ಬಂದಿದ್ದು. ಸೊ ಹೊರಗಡೆಯಿಂದ ನೋಡಿದ್ದೆ, ತುಂಬ ಕೇಳಿದೆ ಇದು ಸ್ಕೂಲ್ ಬಗ್ಗೆ. ಬಟ್ ಇವತ್ತು ನಾನು ಸ್ವತಃ ನೋಡಿದಾಗ ತುಂಬ ಖುಷಿ ಆಯಿತು. ಯಾಕೆಂದರೆ ಇಲ್ಲಿ ಇಷ್ಟೊಂದು ಅನುಕೂಲ ಇರುವಂಥ ಶಾಲೆ ನಮ್ಮದ್ರಲ್ಲೇ ಇದೆ ಅಂತ ನಾನು ಊಹಿಸಿರಲಿಲ್ಲ.
ಮತ್ತು ಇಲ್ಲಿ ಅನುಕೂಲಗಳು ನೋಡಿದ್ರೆ ಬಿಲ್ಡಿಂಗ್ ಆಗಲಿ ಅಥವಾ